ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ದೆ, ಹಾಗೆ ಹಾಲೂ ಬಂದಿತ್ತು. ಇವತ್ತು ಯಾಕೋ ಜಲ್ದಿನೇ ಬಂದಿತ್ತು ಹಾಲು, ಅದಕ್ಕೆ ಬಿಡೋಣ ಅಂತ ಹಾಲನ್ನ ಕಾಸಿ ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿ ಮಾಡೋಕ್ಕಂತ ಹೋಗಿ ಮರ್ತೇ ಬಿಟ್ಟಿದ್ದೆ ಫ್ರೆಂಡ್ಸ್. ಫುಲ್ಲು ಬಿಸಿ ಆಗಿಬಿಟ್ಟಿತ್ತು. ಅದು ತಣ್ಣಗಾದರೂ ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರು ಹಾಕಿದ್ರೆ ಆಯಿತು ಅಂತ ಇವಾಗ ಹೆಪ್ಪಾಕೋದಕ್ಕೆ ಹಾಲನ್ನ ತಕ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಿತ್ತು ಫ್ರೆಂಡ್ಸ್, ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ಈಗ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಹೆಪ್ಪಾಕ್ತಾ ಇದ್ದೀನಿ. ನೋಡಿ, ಹೆಪ್ಪಾಕಿ ಮುಚ್ಚಿಟ್ಬಿಟ್ರೆ ಇಷ್ಟು ಚೆನ್ನಾಗಿ ಮೊಸರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಪ್ಪ ಹಾಕಿದ್ಮೇಲೆ ನಾನು ಹಲ್ಲು ತಿಕ್ಕಿ ಮುಖ ಎಲ್ಲ ವಾಶ್ ಮಾಡಿಕೊಂಡು ಇವಾಗ ಬಿಸಿನೀರು ಕುಡಿಯೋಣ ಅಂತ ಬಂದಿದ್ದೀನಿ. ಸ್ವಲ್ಪನೇ ಕುಡಿತಾ ಇದ್ದೀನಿ ನೀರು. ನನಗೆ ಹೊಟ್ಟೆ ತುಂಬ ನೀರು ಕುಡಿದ್ಬಿಟ್ರೆ ಆಮೇಲೆ ಕೆಲಸ ಮಾಡೋದಾಗೋದಿಲ್ಲ. ಅದಕ್ಕೆ ಸ್ವಲ್ಪನೇ ಉಗುರು ಬೆಚ್ಚಗೆ ನೀರು ಕಾಯಿಸ್ಕೊಂಡು ನೀರು ಕುಡಿಯೋದಕ್ಕೆ ನೀರು ಕಾಯಿಸ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಕಡೆ ಉಪ್ಪಿಟ್ಟು ರೆಡಿಯಾಗಿತ್ತು. ಹಸ್ಬೆಂಡಿಗೆ ಹೊರಗಡೆ ಹಾಲಲ್ಲಿ ತಗೊಂಡೋಗಿ ಇಟ್ಬಿಟ್ರೆ ಅವರು ತಿಂತಾರೆ ಅಂತ ಹಾಲಲ್ಲಿ ತಗೊಂಡೋಗ್ತಾ ಇದ್ದೀನಿ. ನೋಡಿ, ಪ್ಲೇಟಲ್ಲಿ ಹಾಕ್ಕೊಂಡು ಮತ್ತೆ ಅಲ್ಲಿಗೆ ಹೋಗಿ ಕೊಡೋಷ್ಟರಲ್ಲೇ ಸ್ವಲ್ಪ ತಣ್ಣಗಾಗಿರುತ್ತೆ. ಮತ್ತು ನಾನು ಇನ್ನೂ ಎರಡೆರಡು ಸಾರಿ ಅಡ್ಡಾಡಬೇಕಂತ ನಾನು ಒಂದೇ ಸಾರಿನೇ ಎಲ್ಲ ಅಲ್ಲೇ ಇಟ್ಬಿಟ್ರೆ ಅಲ್ಲೇ ಮುಂದೆ ಕುತ್ಕೊಂಡು ನೀಡಿದ್ರಾಯಿತು ಅಂತ ಪುಡಿ ಮತ್ತು ಹೋಳು ಮೊಸರು ಪ್ಲೇಟ್ ಎಲ್ಲ ಅಲ್ಲೇ ಎತ್ತಿ ಇಡ್ತಾ ಇದ್ದೀನಿ. ಹಾಲಲ್ಲಿ ಇಟ್ಬಿಟ್ರೆ ಅವ್ರೂ ಸ್ನಾನ ಮುಗಿಸ್ಕೊಂಡು ಬರ್ತಾರೆ, ರೆಡಿ ಆಗಿಬಿಟ್ಟು ಅವ್ರಿಗೆ ಹಂಗೆ ನೀಡಿದ್ರಾಯಿತು ಅಂತ ಅಲ್ಲೇ ಕುತ್ಕೊಂಡು ಸ್ನಾನ ಮಾಡೋಕ್ಕೆ ಹೋಗಿದ್ರಲ್ವ, ಅಷ್ಟರಲ್ಲೇ ನಾನು ಟಿಫನ್ ಮಾಡೋದು ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಟೀ ಬಿಸ್ಕೆಟ್ ತಿನ್ನೋಣ ಅಂತ ಟೀ ಬಿಸ್ಕೆಟ್ ತಿಂತಾ ಇದ್ದೆ. ನೋಡಿ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಟೀ ಬಿಸ್ಕೆಟ್ ತಿನ್ನೋಣ ಅಂತ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಬಿಸ್ಕೆಟು ಮತ್ತು ಟೀ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ನೀರು ಕಮ್ಮಿ ಕುಡಿದೆ ಅಂದರೆ ಬಿಸ್ಕೆಟ್ ತಿನ್ನೋದಿತ್ತಲ್ವ, ಅದಕ್ಕೆ ಕಮ್ಮಿ ಕುಡಿದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಟೀ ಬಿಸ್ಕೆಟ್ ತಿನ್ನೋಣ ಅಂತ ಹಸ್ಬೆಂಡೂ ಬಂದರು. ಇವಾಗ ಹಸ್ಬೆಂಡಿಗೆ ಉಪ್ಪಿಟ್ಟು ಹಾಕ್ಕೊಡ್ಬೇಕು. ಬಟ್ಟೆ ಎಲ್ಲ ಹಾಕ್ಕೊತಾ ಇದ್ದಾರೆ. ಉಪ್ಪಿಟ್ಟು ಹಾಕ್ಕೊಟ್ಬಿಟ್ರೆ ಅವರು ತಿಂದು ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಪ್ಲೇಟಿಗೆ ಉಪ್ಪಿಟ್ಟನ್ನ ಹಾಕ್ತಾ ಇದ್ದೀನಿ. ಉಪ್ಪಿಟ್ಟು ಹಾಕ್ಬಿಟ್ಟು ಆಮೇಲೆ ಪುಡಿ ಹಾಕ್ತಾ ಇದ್ದೀನಿ. ಉಪ್ಪಿನಕಾಯಿ ಆಮೇಲೆ ಹಾಕಿದ್ರಾಯಿತು. ಅವರು ಉಪ್ಪು ಖಾರ ಕರೆಕ್ಟಾಗಿತ್ತು ಅಂದರೆ ಉಪ್ಪಿನಕಾಯಿ ಹಾಕೋದು ಬೇಡ ಅಂತ ಅಂದು ಉಪ್ಪಿನಕಾಯಿ ಹಾಕಲಿಲ್ಲ. ಆಮೇಲೆ ಟಿಫನ್ ಎಲ್ಲ ಮಾಡಿದರು. ಅವರು ಒಂದೊಂದು ಸಾರಿ ಟೀ ಕುಡಿತಾರೆ ಫ್ರೆಂಡ್ಸ್, ಒಂದೊಂದು ಸಾರಿ ಹಾಲು ಕುಡಿತಾರೆ. ಎಂತ ಮಾಡೋದು ಫ್ರೆಂಡ್ಸ್, ಅವ್ರೇನು ಕೇಳ್ತಾರೆ ಅದನ್ನೇ ಕೊಡಬೇಕಲ್ವ ಫ್ರೆಂಡ್ಸ್. ಅದಕ್ಕೆ ಹಾಲು ತೊಗೊಂಡು ಬಾಮ್ಮ ಇವತ್ತು ಟೀ ಒಳ್ಳೆ ಅಂತ ಹೇಳಿದರು. ಅದಕ್ಕೆ ಹಾಲನ್ನ ಕಾಸಿಬಿಟ್ಟು ಬೆಲ್ಲ ಹಾಕಿಬಿಟ್ಟು ಕಲಿಸಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಲ್ಲ ಎಲ್ಲ ಕರಗಬೇಕಲ್ವ, ಕುದಿಸ್ಬಿಟ್ರೆ ಮತ್ತೆ ಒಡೆದೋಗೋ ಸಾಧ್ಯ ಇರುತ್ತೆ ಅಂತ ನಾನು ಭಯದಿಂದ ಈ ಥರ ಕಾಸಿಬಿಟ್ಟು ಆಮೇಲೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್. ಕೆಲವೊಂದು ಸಾರಿ ಟೀ, ಕೆಲವೊಂದು ಸಾರಿ ಕಾಫಿ, ಕೆಲವೊಂದು ಸಾರಿ ಹಾಲು, ಯಾವತ್ತು ಕೇಳ್ತಾರೆ ಗೊತ್ತೇ ಆಗೋಲ್ಲ ಫ್ರೆಂಡ್ಸ್. ಅದಕ್ಕೆ ನನಗಷ್ಟೇ ಟೀ ಮಾಡ್ಕೊಂಬಿಡ್ತೀನಿ. ಎರಡು ಟೈಮ್ ಆಗೋಷ್ಟು ನಾನು ಟೀ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ಟಿಫನ್ನೆಲ್ಲ ಮಾಡಿ ಬಟ್ಟೆ ವಾಶ್ ಮಾಡಿ ಆವಾಗ ಒಂದು ಟೈಮ್ ಕುಡಿತೀನಿ ಫ್ರೆಂಡ್ಸ್. ಅದಕ್ಕೆ 2 ಟೈಮ್ಸ್ ಮಾಡ್ಕೊಳ್ಳೋದು. ಹಸ್ಬೆಂಡೆಲ್ಲ ಹೋದ್ಮೇಲೆ ಬಂಡೆ ವಾಶ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬಂಡೆ ಒರೆಸ್ತಾ ಇದ್ದೀನಿ. ಇವತ್ತು ಲೇಟ್ ಆಗಿಬಿಡ್ತು, ಅದಕ್ಕೆ ಅವ್ರು ಹೋದ್ಮೇಲೆ ಬಂಡೆ ಒರೆಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಒರೆಸ್ಬಿಟ್ಟು ಪೂಜೆ ಮಾಡಿದ್ದೀನಿ. ನೋಡಿ, ಪೂಜೆ ಆಯಿತು. ಇವತ್ತು ರಾಯರ ಪೂಜೆ 6ನೇ ದಿನ. 9 ದಿನ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು 6ನೇ ದಿನದ್ದು ಪೂಜೆ. ನೋಡಿ, ಬಿಸಿಲು ನೋಡಿ ಫ್ರೆಂಡ್ಸ್ ಎಷ್ಟು ಬಿದ್ದಿದೆ ಮನೇಲಿ. ಬೆಳಗ್ಗೆನೆ ನೋಡಿ ಫ್ರೆಂಡ್ಸ್, ಆ ಕಿಟಕಿಯಿಂದ ಬೆಡ್ ಮೇಲೇನೂ ಬೀಳುತ್ತೆ, ಕೆಳಗಡೆ ಇಲ್ಲಿ ಮಟ್ಟ ಬೀಳುತ್ತೆ ಫ್ರೆಂಡ್ಸ್. ಬರ್ಬರ್ತಾ ಇಲ್ಲಿಗೆ ಬರುತ್ತೆ. ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನಕ್ಕೆ ಬೇಳೆ ಮಾಡ್ತಾ ಇದ್ದೀನಿ. ನೋಡಿ, ಬೇಳೆ ಸಾಂಬಾರ್ ರೈಸ್ ಮಾಡಬೇಕು ಫ್ರೆಂಡ್ಸ್. ಅದಕ್ಕೆ ಟೊಮೊಟೊ ಮೆಣಸಿನ್ಕಾಯಿ ಬೇಳೆ ಮಾಡ್ತಾ ಇದ್ದೀನಿ, ಅಂದರೆ ಒಣ ಮೆಣಸಿನ್ಕಾಯಿ ಬೇಳೆ. ಮೆಣಸಿನ್ಕಾಯಿ ಅಲ್ಲ ಫ್ರೆಂಡ್ಸ್, ಹಸಿ ಮೆಣಸಿನ್ಕಾಯಿ ಬೇಳೆ, ಸಾರಿ. ಖಾರ ಸ್ವಲ್ಪ ಜಾಸ್ತಿನೇ ಇದೆ ಫ್ರೆಂಡ್ಸ್, ಅದಕ್ಕೆ ಇಷ್ಟೇ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸುಟ್ಕೋಬೇಕು. ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ ಪುಡಿ ಮತ್ತು ಟೊಮೊಟೊ, ಹುಣಸೆ ಹಣ್ಣು, ಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ ಫ್ರೆಂಡ್ಸ್ ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕಿ
ಒಂದು 4-5 ವಿಸಿಲ್ ಓಡಿಸ್ತೀನಿ ಫ್ರೆಂಡ್ಸ್. ಚೆನ್ನಾಗಿ ಕುದಿಬೇಕದು. ನೈಟ್ ಊಟಕ್ಕೂ ಬೇಳೆ ಆಗುತ್ತೆ, ಮಧ್ಯಾಹ್ನ ಊಟಕ್ಕೂ ಬೇಳೆ ಆಗುತ್ತೆ ಫ್ರೆಂಡ್ಸ್. 2 ಡೇಸ್ ಆಯ್ತು ಬೇಳೆನೇ ಮಾಡಿರಲಿಲ್ಲ, ಬರೀ ಪಲಾವು ಚಿತ್ರಾನ್ನ ಅದೇ ತಿಂತಾ ಇದ್ವಿ. ಈ ಬೆಳ್ಳುಳ್ಳಿ ಸುಲಿಯೋದೇ ಕಷ್ಟ ಫ್ರೆಂಡ್ಸ್, ನಿಜ. ನನಗಿದು ಸುಲಿಬೇಕಂದ್ರೆ ಕಷ್ಟನೇ ಆಗುತ್ತೆ. ಬೆಳ್ಳುಳ್ಳಿ ಸುಲಿಯೋದು ಏನಾದರೂ ಮಿಷನ್ ಬರುತ್ತಾ ಫ್ರೆಂಡ್ಸ್? ಸುಮ್ಮನೆ ಬೆಳ್ಳುಳ್ಳಿ ಸುಲಿಯೋದು ಮಿಷನ್ ತಗೊಂಡ್ಬಿಡ್ಬೇಕು ಫ್ರೆಂಡ್ಸ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ, ಅವಾಗಾದ್ರೂ ಈಸಿ ಆಗುತ್ತೆ ನೋಡುವ ಅಲ್ವಾ ಫ್ರೆಂಡ್ಸ್? 1 ಗಂಟೆ ಬೇಕು ಫ್ರೆಂಡ್ಸ್ ಇದು ಸುಲಿಯೋದಕ್ಕೆ. ನೋಡಿ ಕುಕ್ಕರಿಗೆ ಬೇಳೆ, ಅರಿಶಿನ ಪುಡಿ, ಹುಣಸೆ ಹಣ್ಣು, ಕರಿಬೇವು ಹಾಕಿದ್ದೀನಿ. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಚ್ಕೊಂಡಿರೋ ಟೊಮೊಟೊ, ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಜೀರಿಗೆ ಹಾಕ್ತೀನಿ. ಬೇಗ ಕುದೀಲಿ ಅಂತ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಸ್ವಲ್ಪನೇ ಹಾಕ್ತಿದ್ದೀನಿ. ಇಷ್ಟು ಹಾಕಿದ್ದೀನಿ. ಕುಕ್ಕರ್ನ ಕ್ಲೋಸ್ ಮಾಡಿಟ್ಬಿಟ್ರೆ 4-5 ವಿಸಿಲ್ ಹೊಡಿಬೇಕು ಫ್ರೆಂಡ್ಸ್. ಇಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪನೇ ತೊಗೊಂಡಿದ್ದೀನಿ, ಯಾಕಂದರೆ ಆಲ್ರೆಡಿ ಹಾಕಿದ್ದೀನಲ್ವಾ ಕುದಿಬೇಕಾದ್ರೆ. ಉಪ್ಪಿಟ್ಟು ತಿನ್ನಬೇಕು ಫ್ರೆಂಡ್ಸ್, ಹಸಿವು ಆಗ್ತಾಯಿದೆ. ಬೆಲ್ಲ ಹೊಡಿತಾ ಇದೆ ಸ್ಕೂಲ್. ಬೆಳಗ್ಗೆನೇ ಬೇಳೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಕೆಲಸ ಇದೆ ಅದಕ್ಕೆ. ಇವಾಗ ಟಿಫನ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಟಿಫನ್ ಮಾಡೋಣ ಬನ್ನಿ. ಸ್ಕೂಲು ನೋಡಿ ಫ್ರೆಂಡ್ಸ್, ಸ್ಕೂಲು ಪ್ರೇಯರ್ ಆಗ್ತಾ ಇದೆ. 10 ಗಂಟೆ ಆಯ್ತಲ್ವಾ? ಬನ್ನಿ ಫ್ರೆಂಡ್ಸ್, ಟಿಫನ್ ಮಾಡೋಣ ಅಂತ. ನನಗೆ ಉಪ್ಪಿಟ್ಟು ಅಥವಾ ಒಗ್ಗರಣೆ ಏನಾದರೂ ಇರುತ್ತಲ್ವಾ, ಈ ಪುಡಿ ಇರುತ್ತೆ ನೋಡಿ, ಕಡಲೆ ಪುಡಿ ಜಾಸ್ತಿ ಇರಬೇಕು, ನನಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಶೇಂಗಾ ಇಷ್ಟ ಆಗಲ್ಲ ಫ್ರೆಂಡ್ಸ್ ನನಗೆ, ನಿಜ. ಏನಂದರೆ ಹಾಕಬೇಕು ಅಷ್ಟೇ, ತಿಂತೀವೋ ಬಿಡ್ತೀವಿ ಸೆಕೆಂಡ್ರಿ. ಶೇಂಗಾ ಹಾಕ್ಬೇಕು. ಅದರಲ್ಲಿ ಉದ್ದಿನಬೇಳೆ ಹಾಕಿದರೆ ಇನ್ನೂ ಸಖತ್ತಾಗಿರುತ್ತೆ. ಉದ್ದಿನಬೇಳೆ ಹಾಕಿದ್ದೀನಿ ಫ್ರೆಂಡ್ಸ್. ಇದು ವೈಟ್ ಇದೆ, ಎಲ್ಲ ಕಾಣಿಸ್ತಾ ಇಲ್ಲ ಅಷ್ಟೇ. ಉದ್ದಿನಬೇಳೆ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತಂತ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.